ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸರ್ ನಮಸ್ಕಾರ ರೀ. 24ಗೆ ಸ್ವಾಗತ. ಸರ್ ನೀವು ಚಿಕ್ಕೋಡಿಯವರಾಗಿ ಮತ್ತು ಯುವ ರಾಜಕಾರಣದ ಧುರೀಣರು ಮತ್ತು JDS ಕಾರ್ಯಕರ್ತರಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಕರಗಾಂವ್ ಲಿಫ್ಟ್ ಇರಿಗೇಷನ್ ಬಗ್ಗೆ ಅಂತೂ ಭಾಳ ದೊಡ್ಡ ನೆನಪಿಲ್ಲಿ ಬೆಳೆದಿ. ಇದಕ್ಕೂ ಪೂರ್ವದಲ್ಲಿ ಅದನ್ನು ನೀವು ಭಾಳ ಏನೋ ಹೋರಾಟವನ್ನು ಮಾಡಿದಿರಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? 2016ರಲ್ಲಿ ಚಿಕ್ಕೋಡಿಯ ಬಸವ ಸರ್ಕಲ್ ಮತ್ತು ತಹಶೀಲ್ದಾರ್ ಆಫೀಸದ ಎದುರುಗಡೆ 13 ದಿನಗಳ ಕಾಲ ಕರಗಾಂವ್ ಮಿತ್ರರನ್ನ ಹೋರಾಟವನ್ನು ಮಾಡಿದಂಥ ವ್ಯಕ್ತಿ ನಾನು. ಅದನ್ನು ಯಾಕೆ ಹೋರಾಟ ಮಾಡಬೇಕಂತ ಸನ್ನಿವೇಶ ಬಂತಂದರೆ, ಅದನ್ನು ಭರವಸೆಯನ್ನು ಕೊಟ್ಟಂಥ ಸನ್ಮಾನ್ಯ ಶ್ರೀ ಈಗ ವಿಧಾನ ಪರಿಷತ್ತಿನ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿಯವರು 2016ರಲ್ಲಿ ನಾನು 13 ದಿನಗಳ ಕಾಲ ಅಮರನಾಥ ಧರಣಿ ಸತ್ಯಾಗ್ರಹವನ್ನು ಮಾಡಿದೆ. ಅವತ್ತಿನ ಚೀಫ್ ಇಂಜಿನಿಯರ್ ಆಗಿರುವಂಥ ಧರಣನಾಥ್ ಅವರು ನನಗೆ ಒಂದು ಲೆಟ್ರನ್ನು ಕೊಟ್ಟು ನನ್ನ ಹೋರಾಟದಿಂದ ಹಿಂಸರಿಸಿದರು. ಅವತ್ತಿನ ನಾವು ಕೊಟವಾಗಿ ರಾಜ ಲೆಕ್ಕಂಬೂರು ಜಲಾಶಯದಿಂದ ಹುಕ್ಕೇರಿ ತಾಲೂಕಿಗೆ ಬರುವಂಥ ತುಪ್ಪದಾಳದಲ್ಲಿ ನಾವು ಜಾತ್ರೆಯನ್ನು ಕುಣಿಸ್ತೀವಿ. ಅಲ್ಲಿ ಪಂಪಿಂಗ್ ಮಾಡ್ತೀವಿ. 10,000 ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿ ಅಂತ ಬರುತ್ತಂತ ಅವತ್ತಿನ ನಮಗೆ ಇರಿಗೇಷನ್ ಇಲಾಖೆದವರು ನಮಗೆ ಲೆಟ್ರ್ ಕೊಟ್ಟಿದ್ದರು. ಅದರ ನಂತರ ಬದಲಾದ ರಾಜಕಾರಣಿ ಸನ್ನಿವೇಶದಲ್ಲಿ 2023ರಲ್ಲಿ ಅವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರು ಮತ್ತು ನಮ್ಮ ರಾಯಬಾಗ್ ಕ್ಷೇತ್ರದ ಬರುವಂಥ ಶಾಸಕರಾಗಿರುವಂಥ ದುರ್ಯೋಧನಗಳು ನಾಗರಮುನ್ನೋಳಿಯಲ್ಲಿ 570 ಕೋಟಿ ರೂಪಾಯಿಗಳನ್ನು ಗುದ್ದಲಿ ಪೂಜೆಯನ್ನು ಮಾಡಿದರು. ಅದನಂತರ ಸರ್ಕಾರ ಬದಲಾಗಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬಹುಶಃ ನಮಗೆ ಗ್ಯಾರಂಟಿಗಳಿಗೆ ಹೊಂದಿಸಲಿಕ್ಕೆ ದುಡ್ಡಿಲ್ಲ ಅಂತ ಸ್ಥಳೀಯ ಶಾಸಕರು ಮಾತಾಡಿದಂಥ ಉದಾಹರಣೆ ಇದೆ. ಅದನಂತರ ಡಿಸೆಂಬರ್ 4ನೇ ತಾರೀಕು ರೈತ ಹಸಿರು ಸೇನೆ ಮತ್ತು ರೈತ ಸಂಘಟನೆಯಿಂದ ಸನ್ಮಾನ್ಯ ಶ್ರೀ ಚೆನ್ನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರುಜಿಗಳ ನಾವು ಬಸವ ಸರ್ಕಲ್ನಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಬಹುಶಃ 14 ತಿಂಗಳವರೆಗೆ ನಾವು ಕರಗಾಂವ್ ನೇತೃತ್ವವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ 14 ತಿಂಗಳ ಒಳಗೆ ಅವರು ಏನಾದರೂ ಮಾಡಿದರೆ ನಾವು ಅವರಿಗೆ ಸ್ವಾಗತವನ್ನು ಕೊಡ್ತೀವಿ. ಬಹುಶಃ ಮುಂದೆ ಏನಾದರೂ ಮಾಡಿದರೆ ಮತ್ತೆ ಹೋರಾಟಗಳನ್ನು ಮಾಡ್ತೀವಿ. ಬಹುಶಃ ನಮ್ಮ ಶಾಸಕರು ಬರೋ ಇವತ್ತು ಕರಗಾಂವ್ ನೇತೃತ್ವ ಅನ್ನುವಂಥದ್ದು ಮೊದಲು ಪೂಜೆಯನ್ನು ಮಾಡಿದ್ದಾರೆ. ಅವತ್ತು ಬಹುಶಃ ಅದು ಪೂಜಾ ಕೊಟ್ಟ ಪ್ರಕಾರ ಅವತ್ತಿನ ಜಲಸಂಪನ್ಮೂಲ ಸಚಿವರಿಲ್ಲ, ಅವತ್ತಿನ ಯಾರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲ. ಬಹುಶಃ ಚಿಕ್ಕೋಡಿಯ ಸ್ಥಳೀಯ ಶಾಸಕರಾಗಿರುವಂಥ ಗಣೇಶ್ ಹುಕ್ಕೇರಿ ಮತ್ತು ದುರ್ಯೋಧನಗಳು ಬಹುಶಃ BJP ಪಕ್ಷದ ಕೆಲವು ಕಾರ್ಯಕರ್ತರು ಕೂಡ ಇವತ್ತು ಪೂಜೆ ಮಾಡಿದ್ದಾರೆ. ಏನು ನಸ್ಲಾಪುರ ರಾಯಬಾಗ್ ಭಾಳ ಸಲ ಮಾಡಿದ್ದಾರೆ ಅಂತ ಸರ್. ಬಹುಶಃ ಶಾಸಕರು ಪೂಜೆ ಮಾಡುವಂಥ ಶಾಸಕರಂತ ನಾವು ಕರಿಬೇಕಾಗತ್ತೆ. ಇವತ್ತು ಬಹುಶಃ ನಸ್ಲಾಪುರದಲ್ಲಿ ಜಾಕೋಲ್ ಕುಣಿಸಿದ್ದಾರೆ. ಬಹುಶಃ ಒಂದೇ ಲಿಫ್ಟನ್ನು ಇವತ್ತು ನಮ್ಮ ಚಿಕ್ಕೋಡಿಯಲ್ಲಿರುವಂಥ ಬಾತನಗುಡಿಯಲ್ಲಿರುವಂಥ ಇಂಜಿನಿಯರಿಂಗ್ ಕಾಲೇಜಿನ ಮುಖಾಂತರ ಬರುತ್ತೆ ಅಂತ ಹೇಳಿದ್ದಾರೆ. ಎರಡನೇದ್ದು ಬಿಜಾಪುರದ ಟೆಂಡರ್ ತೊಗೊಂಡು ಯಾದಗಿರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಬಂದ್ರೂ ಆ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಏನು ಪೂಜೆಯನ್ನು ಮಾಡಿದ್ದಾರಲ್ಲ ಡಿಸೆಂಬರ್ 4ನೇ ತಾರೀಕಿಗೆ ಅವ್ರಿಗೆ ಸ್ವಾಗತ ಕೊಡ್ತೀವಿ. ಚಳಿಗಾಲ ಅಧಿವೇಶನ ಒಂದು ಕಾಟಾಚಾರಕ್ಕಾಗಬಾರದು. ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆಗಳಿದ್ದಾವೆ. ಬಹುಶಃ ಬಹುದಿನಗಳ ಬೇಡಿಕೆ ಆಗಿರುವಂಥ ಚಿಕ್ಕೋಡಿ ಜಿಲ್ಲೆಯನ್ನು 30 ವರ್ಷಗಳಿಂದ ದೇವೇಶ್ ಪಟೇಲ್ ಇರುವಂಥ ಕಾಲದಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕಾಗಿತ್ತು. ಏನೋ ಅನಿವಾರ್ಯ ಪ್ರಸಂಗ ಚಿಕ್ಕೋಡಿ ಜಿಲ್ಲೆ ಆಗಲಿಲ್ಲ. ನಮ್ಮ ಶಾಸಕರಾಗಿರುವಂಥ ಗಣೇಶ್ ಹುಕ್ಕೇರಿ ಅವರು ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೋ ಗೊತ್ತಿಲ್ಲ. ಇನ್ನೂ ಸೋಮವಾರದಿಂದ ಶುಕ್ರವಾರ 19ನೇ ತಾರೀಕುವರೆಗೆ ಚಿಕ್ಕೋಡಿ ಜಿಲ್ಲೆಗೋಸ್ಕರ ನಾವು ಸದನದಲ್ಲಿ ಮಾತನಾಡಬೇಕು. ತಮ್ಮದೇ ಆದಂಥ ಸರ್ಕಾರ ಇದೆ. ಚಿಕ್ಕೋಡಿ ಜಿಲ್ಲೆ ಏನಾದರೂ ಆದರೆ ಬಡ ಮಕ್ಕಳು, ರೈತರು, ಮೆಡಿಕಲ್ ಕಾಲೇಜುಗಳಿರ್ಬೋದು, ಇಂಡಸ್ಟ್ರಿಗಳಿರ್ಬೋದು ಎಲ್ಲ ಬರುತ್ತೆ. ಬಹುದಿನಗಳ ಬೇಡಿಕೆ ಆಗಿರುವಂಥ ಕಳಸಾ ಬಂಡೂರಿ ಯೋಜನೆ ಇರ್ಬೋದು, ಉತ್ತರ ಕರ್ನಾಟಕದ ಅಪ್ಪರ್ ಕೃಷ್ಣ ಯೋಜನೆ ಇರ್ಬೋದು. ದಯವಿಟ್ಟು ಚಳಿಗಾಲ ಅಧಿವೇಶನ ನೀವು ಕಾಟಾಚಾರಕ್ಕಾಗಿ ನಡೆಸಬೇಡಿ. ದಯವಿಟ್ಟು ಭಾಗದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಏನು 10 ದಿನಗಳನ್ನ ಅಧಿವೇಶನ ಕರೆದಿದ್ದಾರಲ್ಲ, ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ದಕ್ಷಿಣ ಒಂದು ಕಣ್ಣಿಗೆ ಬನ್ನಿ, ಇನ್ನೊಂದು ಕಣ್ಣಿಗೆ ತುಪ್ಪನ್ನು ಹಚ್ಚಿ ಮಾಡಲಿಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ. ನನ್ನ ಹೆಸರು ಕಾಡಗೌಡ ರುದ್ರೇಗೌಡ ಪಾಟೀಲ್ ಅಂತಂದು, ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಮತ್ತು JDS ಪಕ್ಷದ ಚಿಕ್ಕೋಡಿ ತಾಲೂಕಿನ ಯುವ ಜನತಾದಳದ ಅಧ್ಯಕ್ಷರು. ಧನ್ಯವಾದ ಸರ್ ತಮಗೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.